ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆರಾಯನ ಎಂಟ್ರಿ ಆಗಿದೆ. ನಗರದ ಹಲವು ಕಡೆಗಳಲ್ಲಿ ಸಾಧಾರಣವಾಗಿ ಜಿಟಿ ಮಳೆ ಬರ್ತಾ ಇದೆ. ವಿಧಾನಸೌಧ, ಕಬ್ಬನ್ ಪಾರ್ಕ್, ವಸಂತ ನಗರ, ಕೆಆರ್ ಸರ್ಕಲ್, ಕಾರ್ಪೊರೇಷನ್ ಸರ್ಕಲ್, ಮೈಸೂರು ಬ್ಯಾಂಕಿನ ಸರ್ಕಲ್ ಈ ಎಲ್ಲ ಭಾಗದಲ್ಲೂ ಸಹ ಜಿಟಿ ಮಳೆ ಆಗ್ತಾ ಇದೆ. ಆ ಮಳೆಯ ನಡುವೆ ಬಹಳಷ್ಟು ಜನ ಇವತ್ತಿನ ರಜೆಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಮುಂದೆ ಮಳೆಯಲ್ಲಿ ಫೋಟೋ ಶೂಟನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಈ ಅನ್ಎಕ್ಸ್ಪೆಕ್ಟೆಡ್ ಮಳೆ ಬಂದಿರುವಂತಹ ಕಾರಣಕ್ಕಾಗಿ ಜನರಿಗೆ ಒಂದು ರೀತಿಯಲ್ಲಿ ಸಂತಸ. ಕಾರಣ ಏನು ಅಂದರೆ ಇವತ್ತು ಒಂದು ಕಡೆ ರಜೆ ಬೇರೆ, ಒಳ್ಳೆ ಹೊರಗಡೆ ಸುತ್ತಾಡೋದಕ್ಕಂತ ಹೋಗಿರ್ತಾರೆ. ಕ್ಲೈಮೇಟ್ ಬೇರೆ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಫುಲ್ ತಂಪಾಗಿರುವಂತಹ ಕ್ಲೈಮೇಟು. ಎಲ್ಲ ಕಡೆಯೂ ಸಹ ಒಂದು ರೀತಿಯ ಏನಂದರೆ ಫುಲ್ ರಿಲ್ಯಾಕ್ಸ್ ಮೂಡಿ ಹೋಗಿರುವಂತಹ ಜನರಿಗೆ ಮಳೆರಾಯನೂ ಸಹ ಇವತ್ತು ತಂಪೆರೆದಿದ್ದಾನೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಭರತ್ ಕೊಡ್ತಾರೆ. ಭರತ್, ಬೆಂಗಳೂರಿನಲ್ಲಿ ಕೆಲವೊಂದು ಕಡೆಗಳಲ್ಲಿ ಈಗಾಗಲೇ ತುಂತುರು ಮಳೆ ಇದೆ, ಮತ್ತೊಂದು ಕಡೆಗೆ ಜನರು ಫುಲ್ ರಿಲ್ಯಾಕ್ಸ್ ಮೂಡಲ್ಲಿ ರಜೆಯಲ್ಲಿ ಬೇರೆ ಇದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಜಗದೀಶ್, ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇವತ್ತು ಒಂದು ಸಾಧಾರಣ ಮಳೆ ಬೀಳ್ತಾ ಇದೆ. ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿತ್ತು. ಈಗ ಮಧ್ಯಾಹ್ನದ ನಂತರ ಮಳೆ ಬೀಳ್ತಾ ಇದೆ. ಅಂದ್ರೆ ನಗರದ ಪ್ರಮುಖ ಭಾಗಗಳಲ್ಲಿ ಈಗ ಮಳೆ ಬೀಳ್ತಾ ಇರುವಂತ ಅಂದ್ರೆ ಕಾರ್ಪೊರೇಷನ್ ಸರ್ಕಲ್, ಹಡ್ಸನ್ ಸರ್ಕಲ್, ಈ ಕಡೆ ಕಬ್ಬನ್ ಪಾರ್ಕ್, ವಿಧಾನಸೌಧ, ಕೆಆರ್ ಸರ್ಕಲ್, ವಸಂತ ನಗರ, ಈ ರೀತಿಯಾಗಿ ಬೆಂಗಳೂರು ನಗರದ ಕೇಂದ್ರದ ಪ್ರಮುಖ ಭಾಗಗಳಲ್ಲಿ ತುಂತುರು ಮಳೆ ಅಥವಾ ಸಾಧಾರಣ ಮಳೆ ಬೀಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಜನರು ಕೂಡ ಇವತ್ತು ಏನು ವೀಕೆಂಡ್ ಮುಗಿಸಿ ಒಂದು ಮೋಜು ಮಸ್ತಿ ಮಾಡ್ಕೊಂಡಿದ್ದಾರೆ ಸಿಟಿಲಿ. ಅಂದ್ರೆ ಇವತ್ತು ಗಣರಾಜ್ಯೋತ್ಸವ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್, ವಿಧಾನಸೌಧದ ಮುಂದೆ ಸಾಕಷ್ಟು ಜನರು ಬೇರೆ ಬೇರೆ ನಗರಗಳಿಂದ ಕೂಡ ಬಂದು ಏನೋ ಒಂದು ಬೆಂಗಳೂರು ನಗರವನ್ನ ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಸಾಧಾರಣ ಒಂದೊಂದು ಮಳೆ ಜೊತೆ ಆಗಿದೆ. ಆ ಮಳೆ ನಡುವೆ ಕೂಡ ಜನರು ಫೋಟೋಸ್ ತಗೊಳ್ಳೋದು, ಸೆಲ್ಫೀಸ್ ತಗೊಳ್ಳೋದು, ಜೊತೆಗೆ ಆ ಮಳೆಯನ್ನ ಸಣ್ಣ ಪ್ರಮಾಣದ ಮಳೆಯನ್ನ ಎಂಜಾಯ್ ಮಾಡ್ತಿರುವಂತಹ ದೃಶ್ಯಗಳು ಕೂಡ ನಗರದ ಒಳಗಡೆ ಬರ್ತಾ ಇದೆ. ಬಹುಶಃ ವಾತಾವರಣ ಕೂಡ ಅದೇ ರೀತಿಯಾಗಿದೆ. ಅಂದ್ರೆ ಒಂದು ವೀಕೆಂಡ್ ಅಲ್ಲಿ ಜನ ಮೋಜು ಮಸ್ತಿ ಎಂಜಾಯ್ ಮಾಡೋ ಮೂಡಲ್ಲಿರುವಂತ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಮಳೆ, ತಂಪಾದ ಮಳೆ, ಗಾಳಿ ಈ ರೀತಿಯಾಗಿ ಸೇರಿ ಜನ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದ್ರೆ ಸದ್ಯಕ್ಕೆ ನಗರದ ಹಲವು ಕಡೆ ಈ ರೀತಿಯಾದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಮಳೆ ಕೂಡ ಸಾಧಾರಣವಾಗಿ ಬರ್ತಾ ಇದೆ. ಜನರು ಕೂಡ ಇದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಜಗದೀಶ್, ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಮಾಹಿತಿಗಾಗಿ.